ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಇದೀಗ ಸ್ವತಃ ನಮ್ಮೊಂದಿಗೆ ತನ್ವೀರ್ ಸೇಠ್ ಅವರು ಕರೆಯಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಸರ್, ಈಗಾಗಲೇ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು, ತಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಬೆಂಬಲಿಗರು ಕೂಡ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಏನ್ ಹೇಳ್ತೀರಾ ಸರ್? ಹೌದು, ಈಗ ಪಕ್ಷದಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಪಕ್ಷವನ್ನು ನಂಬಿದ್ದೆ. ನನಗೆ ಕೊನೆ ಕ್ಷಣದಲ್ಲಿ ಮೋಸ ಹೋಗಿದ್ದೇನೆ. ಅದು ಒಂದ್ ಕಡೆಗಿದ್ರೆ ನನ್ನ ಕಾರ್ಯಕರ್ತರ ಆಕ್ರೋಶ ನೋಡಿ ನನಗೆ ಸ್ವಲ್ಪ ಅದು ಅವರು ನನ್ನನ್ನ ರೂಪ ಕೊಟ್ಟಿರುವಂತವ್ರು. ಮಧ್ಯದಲ್ಲಿ ಒಬ್ಬ ಕಾರ್ಯಕರ್ತ ವಿಷಾನು ಸೇವಿಸಿ ಆಸ್ಪತ್ರೆಯಲ್ಲಿದ್ದಾನೆ. ನಾನು ಅದನ್ನು ಹೋಗಿ ಅವನ ಯೋಗಕ್ಷೇಮ ವಿಚಾರಿಸ್ಕೊಂಡ್ ಬಂದಿದ್ದೇನೆ. ಹೇಗಿದ್ದಾರೆ ಸರ್ ಈಗ? ಈಗ ಪ್ರಾಣಾಪಾಯದಿಂದ ದೂರ ಇದ್ದಾನೆ, ಐಸಿಯುನಲ್ಲಿದ್ದಾನೆ. ಯಾಕಂದ್ರೆ ಕಾರ್ಯಕರ್ತರೇ ನನ್ನ ಆಸ್ತಿ. ಈಗ ಅವರ ಮಾತನ್ನ ಧಿಕ್ಕರ್ಸಕ್ ಆಗಲ್ಲ ನಾನು. ಮುಂದಿನ ನಡೆ ನಮ್ಮ ಕಾರ್ಯಕರ್ತರು, ನನ್ನ ಅಭಿಮಾನಿಗಳು, ಮುಖಂಡರು ಏನ್ ತೀರ್ಮಾನಕ್ಕೆ ಬರ್ತಾರೆ, ಮುಂದೆ ನಮ್ಮ ಹೆಜ್ಜೆ ಆ ರೀತಿ. ಓಕೆ ಸರ್, ಇವಾಗ ಫೈನಲ್ ಲಿಸ್ಟ್ ಅನೌನ್ಸ್ ಆದ್ಮೇಲೆ ಏನಾದ್ರು ಮತ್ತೆ ಮಾತನಾಡೋ ಪ್ರಯತ್ನ ಮಾಡಿದ್ರ ಸರ್ ಹೈಕಮಾಂಡ್ ಜೊತೆ? ನಾನು ಯಾರಿಗೂ ಮಾತ್ರ, ಯಾಕಂದ್ರೆ ವರಿಷ್ಠರ ಮೇಲೆ ನಂಬಿದ್ದೆ. ನಂಬಿಕೆಗೆ ನನಗೆ ಫಲ ಸಿಗದೆ ಇದ್ದಾಗ ನಾನು ಮತ್ತೆ ಮಾತಾಡಕ್ ಹೋಗಿಲ್ಲ. ಹೌದು, ಸಾಕಷ್ಟು ಆಶ್ವಾಸನೆ ಕೂಡ ಇದೆ ಅನ್ನೋಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಯಾವ ಕಾರಣಕ್ಕೆ ಮಿಸ್ ಆಯ್ತು ಅಂತಾನೆ ನಾನು ಹಿಂದೇನೋ ಹೇಳಿದ್ದೆ. ಪಕ್ಷಕ್ಕೆ ಯಾವತ್ತೂ ನಾವು ಪಕ್ಷದ ಜೊತೆ ನಿಂತಿರೋರು. ಅವಕಾಶ ಕೊಟ್ಟಾಗ ನಾವು ಸೇವೆ ಮಾಡಿರುವಂತದ್ದು ಜನರ ಮುಂದೆ ಇದೆ. ಹಾಗಾಗಿ ಓಕೆ ಸರ್, ಧನ್ಯವಾದ ಸರ್ ನಮ್ಮ ನ್ಯೂಸ್ ಅಲರ್ಟ್ ಜೊತೆ ನಾನು ಮಾತನಾಡೋದಕ್ಕೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.